ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಸುಳ್ಯ ತಾಲೂಕಿನ ಅಮರಮುಡ್ನೂರು ಗ್ರಾಮದಲ್ಲಿದ್ದೇನೆ. ಅಮರಮುಡ್ನೂರು ಕುಕ್ಕುಜಡ್ಕ ಚೊಕ್ಕಾಡಿ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವದ ಈ ಒಂದು ಸಂಭ್ರಮಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈ ಶಾಲೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇವತ್ತು ಆರಂಭಗೊಳ್ಳಲಿಕ್ಕಿದೆ. 1973ರಲ್ಲಿ ಹಿರಿಯರು ಹುಟ್ಟುಹಾಕಿದಂಥ ಈ ಒಂದು ಶಾಲೆಗೆ ಇವತ್ತು 50 ವರ್ಷ ತುಂಬಿ ಈ ಒಂದು 50 ವರ್ಷದ ಸಂಭ್ರಮಾಚರಣೆಯಲ್ಲಿ ಈ ಶಾಲೆ ಇದೆ. ಬನ್ನಿ, ಈ ಶಾಲೆಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಇದರ ವಿವರವನ್ನು ತಿಳ್ಕೊಳ್ಳೋಣ. ಮತ್ತು ಈ ಶಾಲೆಯಲ್ಲಿ ಈಗಿನ ವ್ಯವಸ್ಥೆಗಳು ಹೇಗಿದೆ ಮತ್ತು 50ನೇ ವರ್ಷಕ್ಕೆ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ. ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ. ಬನ್ನಿ, ಎಲ್ಲವನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಹಾಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಧ್ವಜಾರೋಹಣದ ಮೂಲಕ ಚಾಲನೆ ಆಗಲಿಕ್ಕಿದೆ. ಬನ್ನಿ, ಈ ಧ್ವಜಾರೋಹಣವನ್ನು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದೆಲ್ಲವನ್ನು ಕೂಡ ತೋರಿಸ್ತೀವಿ. ಬನ್ನಿ, ಒಂದು ಸುತ್ತು ನಾವು ನೋಡ್ಕೊಂಡು ಬರೋಣ. ಇವತ್ತು ವಿಶೇಷವಾಗಿ ನಮ್ಮ ಚೊಕ್ಕಾಡಿ ಪ್ರೌಢಶಾಲೆ ಕುಕ್ಕುಜಡ್ಕ ಇದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ಈ ಪ್ರೌಢಶಾಲೆಯ ಮುಂಭಾಗದಲ್ಲಿ ವಿಶೇಷವಾಗಿ ವಿದ್ಯಾಗಣಪತಿಯ ಒಂದು ಮೂರ್ತಿಯನ್ನು ಇವತ್ತು ನಾವು ನಿರ್ಮಾಣ ಮಾಡಿಕೊಂಡು ಇವತ್ತು ಅದಕ್ಕೆ ನಾವು ಉದ್ಘಾಟನೆ ಅಂತಲ್ಲ, ದೇವರನ್ನು ಒಟ್ಟು ನಾವು ಭಕ್ತಿಯಿಂದ ಪ್ರಾರ್ಥಿಸುವಂಥ ಸಮಯದಲ್ಲಿ ಆ ವಿದ್ಯಾ ಗಣಪತಿಯು ವಿಶೇಷವಾಗಿ ಎಲ್ಲರಿಗೂ ಕೂಡ ಬುದ್ಧಿ ಇದೆ, ವಿದ್ಯೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಒಳ್ಳೆಯ ಬುದ್ಧಿ, ಒಳ್ಳೆಯ ಗುಣ ಇದನ್ನು ಕರುಣಿಸಬೇಕು. ಮತ್ತು ಈ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳ ಭವಿಷ್ಯನೂ ಕೂಡ ಉಜ್ವಲ ಆಗಬೇಕು. ಈ ರೀತಿಯ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಅದು ಅತ್ಯಂತ ಯಶಸ್ವಿ ಆಗುವುದಕ್ಕೆ ಎಲ್ಲರಿಗೂ ಕೂಡ ಆ ರೀತಿಯ ಒಂದು ಬುದ್ಧಿಯನ್ನು ಗಣಪತಿ ಅನುಗ್ರಹಿಸಬೇಕು. ಅದಕ್ಕೆ ನಮ್ಮ ಗ್ರಾಮದ ದುರ್ಗಾ ಪರಮೇಶ್ವರಿ, ಮಹಾವಿಷ್ಣು, ಇರುವೆರು ಉಳ್ಳಾಕರು ಮತ್ತು ಪರಿವಾರದ ಎಲ್ಲ ದೇವದೇವರು ಕೂಡ ಆ ರೀತಿಯ ಒಂದು ಅನುಗ್ರಹವನ್ನು ಅನುಗ್ರಹಿಸುವ ಮೂಲಕ ಈ ಒಂದು ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿಕೊಂಡು ಈ ಒಂದು ಗಣಪತಿಯ ಹಾರಾಯಿಸ್ತಾರೆ. Attention, class leader report. Attention. Class attention. ಈ ಧ್ವಜಾರೋಹಣ ಕಾರ್ಯಕ್ರಮದ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಧ್ವಜಾರೋಹಣವನ್ನು ಕೈಗೊಳ್ಳಲಿಕ್ಕೆ ಬಂದು ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಅವರಿಗೆ ಉತ್ತರೋತ್ತರವಾದಂಥ ಸ್ವಾಗತ ನೀಡುತ್ತೇವೆ. ಸಂಚಾಲಕರ ಶುಲ್ಕ ಅವರಿಗೂ ಸ್ವಾಗತ ನೀಡುತ್ತಾ ಇದ್ದೇನೆ. ಮಂಡಳಿಯೆಲ್ಲ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಾಗೆ ಎಲ್ಲ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಮಾಧ್ಯಮ ಮಿತ್ರರು, ಮಕ್ಕಳು ಎಲ್ಲರೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ.
ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಕೈಗೊಳ್ಳುವಂತಹ ಶ್ರೀಮತಿ ಜಾನಕಿ ಕುಂದೂರು. ವೀಕ್ಷಕರೇ, ಇವತ್ತು ಸುಳ್ಯ ತಾಲೂಕಿನ ಅಮರಗುಂಡೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕುಕ್ಕುಜಡ್ಕ ಚೊಕ್ಕಾಡಿ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಸಂಭ್ರಮ ಕಳೆದ 1973ರಲ್ಲಿ ಹಿರಿಯರು ಹುಟ್ಟುಹಾಕಿದಂಥ ಈ ಶಾಲೆಗೆ 50 ವರ್ಷ ಪೂರೈಸಿ ಇವತ್ತು ಸುವರ್ಣ ಮಹೋತ್ಸವದ ಒಂದು ಹೊಸ್ತಿಲಲ್ಲಿದೆ. ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಆರಂಭದ ದಿವಸ ನಾವು ಈಗ ನಮ್ಮ ಜೊತೆ ಇಲ್ಲಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೆ ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು, ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ಕಳೆದ 3 ದಶಕಗಳಿಂದ ಪ್ರತಿನಿಧಿಸಿದಂಥ ಮಾಜಿ ಶಾಸಕರಾದಂಥ ಎಸ್ ಅಂಗಾರ್ ಅವರಿದ್ದಾರೆ. ಸೊ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ ಇವೆಲ್ಲವನ್ನು ಕೂಡ ನಾವು ಅವರ ಜೊತೆ ಕೇಳಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಒಂದು ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿದೆ ಈ ಶಾಲೆ, ಇದರ ಅಧ್ಯಕ್ಷ ಗಾದಿಯನ್ನು ತಾವು ವಹಿಸ್ಕೊಂಡಿದ್ರಿ. ಯಾವ ರೀತಿಯ ಕಾರ್ಯಕ್ರಮಗಳು ನಡೀತದೆ ಅನ್ನೋದು ಸರ್? ಇವತ್ತು ಅವಕಾಶಗಳು ಎಲ್ಲರಿಗೆ ಸಿಗುವುದಿಲ್ಲ. ಅವಕಾಶಗಳು ಕೆಲವು ವ್ಯಕ್ತಿಗಳಿಗೆ ಸಿಗುವಂಥದ್ದು. ಆದರೆ ನನ್ನ ಸೌಭಾಗ್ಯ ಅಂತ ಹೇಳಬೇಕು, ಸುವರ್ಣ ಮಹೋತ್ಸವದ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾನು ಓದಿರ್ತಕ್ಕಂಥ ಶಾಲೆ, ಆ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಯಾವುದೋ ಒಂದು ಕಾರಣದಿಂದಾಗಿ ನನಗೆ ಒದಗಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಆ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನುವಂಥ ಭಾವನೆ ಎಲ್ಲ ಸಮಯದಲ್ಲಿ ಎಲ್ಲರಿಗೂ ಬರುವುದಿಲ್ಲ ಕೂಡ. ಆದರೆ ನಾನು ಓದಿರ್ತಕ್ಕಂಥದ್ದು ಕೆಲವು ದಿನಗಳು ಮಾತ್ರ ಇಲ್ಲಿ. ಆದರೆ ನಾನು ಓದಿದ ಶಾಲೆ ಅನ್ನುವಂಥ ಅಭಿಮಾನ ನನಗೆ ಇದೆ. ಆ ರೀತಿಯ ಒಂದು ಅಭಿಮಾನ ಇದ್ದ ಕಾರಣ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಒಂದು ಶಾಲೆಯ ಪ್ರಾರಂಭ ಏನಿದೆ ಅದರ ಮಹತ್ವ ಅದು ತಾನಾಗೇ ನನಗೆ ನೆನಪಿಸುವಂಥ ಒಂದು ಸಮಯ ನನಗೆ ಒದಗಿ ಬಂದಿರುವಂಥದ್ದು. ಆ ದಿಕ್ಕಿನಿಂದ ಹಿರಿಯರು ಮಾಡಿರ್ತಕ್ಕಂಥ ಈ ಒಂದು ವಿದ್ಯಾಸಂಸ್ಥೆಯನ್ನು ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಸೇರಿಕೊಂಡು ಅದನ್ನು ಉಳಿಸಿ ಬೆಳೆಸುವಂಥ ಹೊಣೆಗಾರಿಕೆ ನಮ್ಮದು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಆಡಳಿತ ಸಮಿತಿ ಮತ್ತು ಶಾಲೆಯ ಅಧ್ಯಾಪಕ ವೃಂದದವರು, ಹಳೆ ವಿದ್ಯಾರ್ಥಿ ಸಂಘ ಎಲ್ಲ ಒಟ್ಟು ಸೇರಿಕೊಂಡು ನಾವು ಈ ಒಂದು ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ಮಾಡಿಕೊಂಡು ಇದೇ ತಿಂಗಳ ಇವತ್ತು 12, ನಾಳೆ 13 ಮತ್ತು 4, 14 3 ದಿನಗಳ ಒಂದು ನಿರಂತರ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಈ ಶಾಲೆಯ ಒಂದು ಪ್ರತಿಷ್ಠೆ ಏನಿದೆ ಅದನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ದಿಕ್ಕಿನಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಒಂದು ವಿಶ್ವಾಸದಿಂದ ಧುಮುಕಿದ್ದೇವೆ. ಯಶಸ್ಸು ಕೂಡ ಆಗಿದೆ. ಅದರ ಜೊತೆಗೆ ಮುಂದಿನ ದಿನದಲ್ಲಿ ನಮ್ಮ ಈ 2 ಗ್ರಾಮದ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ದೃಷ್ಟಿಯಿಂದ ಏನೇನು ಈಗಿನ ಮೂಲಭೂತ ಅವಶ್ಯಕತೆಗಳಾಗಿರ್ಬೋದು, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗಿನ ಒಂದು ಕಾಲ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಏನೇನು ವ್ಯವಸ್ಥೆಗಳಾಗಬೇಕಾ ಆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮ್ಮ ವಿಶೇಷವಾಗಿ ರಜನಿಕಾಂತರವರು ಒಂದು ಅತ್ಯಾಧುನಿಕವಾಗಿರತಕ್ಕಂಥ ಒಂದು ಪ್ರಯೋಗಾಲಯವನ್ನು ಅವರ ಒಂದು ಸಂಸ್ಥೆಯಿಂದ ನಮಗೆ ಕೊಡಮಾಡಿದ್ದಾರೆ. ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸನ್ನು ನಮ್ಮ ಅಲ್ಯೂಮಿನಿಯಂ ಕಂಪೆನಿ ಇದೆ, ಅವರು ಕೂಡ ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎರಡನೇದಾಗಿ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿ ಶುದ್ಧೀಕರಣದ ಘಟಕ ಈಗಾಗಲೇ 1 ಬಂದಿದೆ, ಇನ್ನೂ ಒಂದು 2-3 ಘಟಕಗಳು ಬರಲಿಕ್ಕಿದೆ. ಅದಕ್ಕಾಗಿ ಏನೇನು ಶಾಲೆಯ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಅವಶ್ಯಕತೆಗಳಿದೆಯೋ ಅದು ಎಲ್ಲವನ್ನು ಕೂಡ ಮುಂದೆ ಮಾಡುವಂಥ ಒಂದು ಗುರಿಯನ್ನು ಇಟ್ಟಿದ್ದೇವೆ. ಮತ್ತು ಸುವರ್ಣ ಮಹೋತ್ಸವ ಕೂಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗ್ತದೆ. ಅದಕ್ಕೆ ಊರಿನ ಎಲ್ಲ ಜನಗಳ ಕೂಡ ಸಹಕಾರ ಸಿಕ್ಕಿದೆ. ಕುಕ್ಕುಜಡ್ಕ ಶಾಲೆಯದು ಸುವರ್ಣ ಮಹೋತ್ಸವ ಇದು ಚೆನ್ನಾಗಿ ನಡೀಲಿದ್ದು ಹಾರೈಸುತ್ತೇನೆ. ಕಾರ್ಯಕ್ರಮ ಶುಭವಾಗಲಿ. ಈಗಾಗಲೇ ಈ ಒಂದು ಶಾಲೆಯ ಅಂದರೆ ಆಧುನಿಕ ಸ್ಪರ್ಶವನ್ನು ಈ ಶಾಲೆಗೆ ನೀಡಲಾಗಿದೆ.
ಹಿಂದಿನ ಒಂದು ಹಳೆಯ ಕಟ್ಟಡಕ್ಕೆ ಸ್ವಲ್ಪ ಹೊಸ ಸ್ವರೂಪವನ್ನು ಕೊಡುವ ಮೂಲಕ ಈ ಶಾಲೆಯ ಒಂದು ದಿಕ್ಕನ್ನು ಕೂಡ ಬದಲಾಯಿಸುವ ದೃಷ್ಟಿಯಲ್ಲಿ ಒಳ್ಳೆಯ ಒಂದು ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ತಾವು ನೋಡ್ತಾ ಇದ್ರಿ, ಈಗ ಹೊಸದಾಗಿ ಒಂದು ವರಾಂಡದ ನಿರ್ಮಾಣವಾಗಿದೆ ಮತ್ತು ಎಲ್ಲ ತರಗತಿ ಕೊಠಡಿಗಳನ್ನು ಕೂಡ ಮತ್ತಷ್ಟು ಆಧುನೀಕರಣಗೊಳಿಸಿ ವಿದ್ಯಾರ್ಥಿಗಳಿಗೆ ಪಾಠ ಕೇಳುವಂಥ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸಲಾಗಿದೆ. ಇದೆಲ್ಲವೂ ಕೂಡ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಬದಲಾವಣೆಗಳು ಅಂತ ಹೇಳ್ಬೋದು. ಹಾಗೆ ಬನ್ನಿ, ಶಾಲಾ ಕೊಠಡಿಗಳು ಯಾವ ರೀತಿ ಇದೆ ತಮಗೆ ತೋರಿಸ್ತೀವಿ. ಈಗಾಗಲೇ ಒಂದು ಹೊಸದಾಗಿ ನಿರ್ಮಾಣಗೊಂಡಿರುವಂಥ ಕೊಠಡಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ತಾವು ನೋಡಿ, ಇಲ್ಲಿ ಚೊಕ್ಕಾಡಿ ಈ ಒಂದು ಶಾಲೆಯ ಸ್ಥಾಪಕ ಸದಸ್ಯರು ಭಾಳಷ್ಟು ಹಿರಿಯರು. ಚೊಕ್ಕಾಡಿ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಹೊಕ್ಕುಜಡ್ಕ, ಇಲ್ಲಿ ಕೋರ್ತುಗುಳಿ ಚಿನ್ನಪ್ಪಗೌಡರು, ಪೈಲೂರು ಕೃಷ್ಣಯ್ಯ, ಮೊಗ್ರ ವೆಂಕಟರಮಣಯ್ಯ, ಪೈಲೂರು ಮಹಾಬಲೇಶ್ವರಯ್ಯ, ಎಸ್ ಸುಬ್ರಯ್ಯ ಅಜ್ಜನಗದ್ದೆ, ಹಾಸನಡ್ಕ ಗೋವಿಂದಯ್ಯ, ಮೊಗ್ರ ಗಣಪಯ್ಯ, ಮೊಗ್ರ ಕೇಶವಯ್ಯ, ಶ್ರೀನಿವಾಸ್ ಪೈಲೂರು, ಕೋರ್ತುಗುಳಿ ಕುಶಲಪ್ಪಗೌಡ, ಕೋಟೆ ಪರಮೇಶ್ವರಯ್ಯ, ಚಿಲ್ಪಾರು ವೆಂಕಪ್ಪಗೌಡರು, ಚಿಲ್ಪಾರು ಮುತ್ತಪ್ಪಗೌಡ, ಪಾರೆ ಮಹಾಲಿಂಗೇಶ್ವರ, ಕೆ ಲಿಂಗಣ್ಣ ನಾಯಕ್, ಪದ್ಯಾಣ ನಾರಾಯಣ ಭಟ್, ಚಿಲ್ಪಾರು ಬಾಲಕೃಷ್ಣಗೌಡ, ಇವರೆಲ್ಲರೂ ಕೂಡ ಈ ಒಂದು ಶಾಲೆಯ ಹುಟ್ಟುಗೆ ಒಂದು ಕಾರಣೀಕರ್ತರು ಅಂತ ಹೇಳ್ಬೋದು. ಇದರ ಮೂಲವಾಗಿ ಇವರ ಒಂದು ಶ್ರಮ ಈ ಒಂದು ಶಾಲೆಯ ಪ್ರಾರಂಭದಲ್ಲಿ ಇದೆ. ಈ ಶಾಲೆಯನ್ನು ಮುನ್ನಡೆಸುವಂಥ ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಭಾಳಷ್ಟು ತನ್ನ ಶ್ರಮವನ್ನು ಹಾಕಿದ್ದಾರೆ. ತಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ಮಕ್ಕಳಿಗೆ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಶಾಲೆ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದೆ. ಇನ್ನು ಕಾರ್ಯಕ್ರಮಗಳು ಇವತ್ತಿನಿಂದ ಆರಂಭಗೊಳ್ಳುತ್ತದೆ. ಸಾಯಂಕಾಲ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಭಾಳಷ್ಟು ಅಚ್ಚುಕಟ್ಟಾದ ರೀತಿಯಲ್ಲಿ ಸಿದ್ಧಗೊಳಿಸಲಾಗಿದೆ. ಸೊ ಅದಲ್ಲದೆ 3 ದಿನಗಳ ಕಾಲ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತದೆ ಮತ್ತು ಬೇರೆ ಬೇರೆ ಕಡೆಯಿಂದ ಗಣ್ಯ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆ ವಿಶೇಷವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ. ಶಾಲೆಯ ಚಿತ್ರಣವನ್ನು ಬದಲಾವಣೆ ಮಾಡಲಾಗಿದೆ. ಬನ್ನಿ, ತಾವು ನೋಡ್ತಾ ಇದ್ದೀರಿ, ಸುಂದರವಾಗಿ ವರಾಂಡದ ನಿರ್ಮಾಣವಾಗಿದೆ. ಎಲ್ಲೋ ಕೂಡ ಆಧುನಿಕ ಸ್ಪರ್ಶತೆ ಅಂದರೆ ಟೈಲ್ಸ್ ಎಲ್ಲ ಅಳವಡಿಸಿ ಭಾಳಷ್ಟು ಸುಸೂತ್ರವಾಗಿ ಅಂದರೆ ಸುಣ್ಣ ಬಣ್ಣಗಳನ್ನು ಕೊಟ್ಟು ಈ ಶಾಲೆಗೆ ಒಂದು ಮದುಮಗಳ ಸಿಂಗಾರ ಬಂದಿದೆ ಅಂತ ಹೇಳ್ಬೋದು. ಬನ್ನಿ ತೋರಿಸ್ತೀವಿ ಹೇಗಿದೆ ಅಂತ ಹೇಳುವಂಥದ್ದು. ಇಲ್ಲಿ ಈ ಶಾಲೆಗೆ ಒಂದು ಆಧುನಿಕತೆಯ ಒಂದು ಲ್ಯಾಬ್, ಇದನ್ನು ಡೊನೇಟ್ ಮಾಡಿರೋರು ಕಿವಾನಿ ಸಂಸ್ಥೆ ಬೆಂಗಳೂರಿನವರು. ಸೊ ಬನ್ನಿ, ಈ ಲ್ಯಾಬ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತೋರಿಸ್ತೀನಿ ನಿಮಗೆ. ಒಳಗೆ ಬನ್ನಿ. ಯಾವ ರೀತಿಯ ಒಂದು ಆಲ್ಟರ್ನೇಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಅಂದರೆ ಸೈನ್ಸ್ ಬಗ್ಗೆ ಒಂದು ಲ್ಯಾಬ್ನಲ್ಲಿ ಅದನ್ನು ಯಾವ ರೀತಿಯಾಗಿ ಒಂದು ಟೀಚ್ ಮಾಡ್ಬೋದು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ಡಿಜಿಟಲೀಕರಣ ಅಂತ ಹೇಳ್ತೇವೆ, ಆ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಭಾಳಷ್ಟು ಸುಂದರವಾಗಿ, ಸಾಧಾರಣವಾಗಿ ಯಾವುದೇ ರೀತಿಯ ಒಂದು ಶಾಲೆಗಳಲ್ಲಿ ಖಾಸಗಿ ಶಾಲೆಗಳನ್ನು ಹೊರತುಪಡಿಸಿದರೆ ಈ ರೀತಿಯ ವ್ಯವಸ್ಥೆಗಳನ್ನು ಕಾಣಸಿಗೋದು ಭಾರಿ ಅಪರೂಪ. ಅಂತೂ ಭಾಳಷ್ಟು ಎಲ್ಲವೂ ಕೂಡ ಸುಸೂತ್ರವಾಗಿ ಚೆನ್ನಾಗಿ ಇದರ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮ ನಡೆಯುವಂಥ ಎದುರು ಭಾಗದಲ್ಲಿ ಭಾಳಷ್ಟು ಅಂದವಾಗಿಯೇ ಮಾಡಿರ್ತಾರೆ. ಆದರೆ ಈ ಶಾಲೆಯ ಹಿಂಬದಿಯಲ್ಲಿ ನಾವೀಗ ಇದ್ದೇವೆ ನೋಡಿ. ಈ ಹಿಂಬದಿ ಶಾಲೆಯ ಹಿಂದುಗಡೆ ಇರುವಂಥ ಒಂದು ವ್ಯವಸ್ಥೆಯನ್ನು ನೋಡಿ, ಯಾವ ರೀತಿಯಾಗಿ ಒಂದು ಗಾರ್ಡನನ್ನು ಮಾಡಿದ್ದಾರೆ ಮತ್ತು ಶಾಲೆಯ ಹಿಂದಿನ ಒಂದು ಲೊಕೇಶನ್ ಹಾಗೆ ಅದರ ಒಂದು ವಿಹಂಗಮ ನೋಟ ಯಾವ ರೀತಿ ಇದೆ ತಾವು ನೋಡ್ಬೋದು. ಬರೀ ಮುಂಭಾಗದಲ್ಲಿ ಮಾತ್ರ ಚೆನ್ನಾಗಿ ಮಾಡಲಿಲ್ಲ, ಹಿಂಭಾಗದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಒಂದು ಆ ಗಾರ್ಡನನ್ನು ಮಾಡಿರುವಂಥದ್ದು ಇರ್ಬೋದು ಅಥವಾ ಶಾಲೆಯ ಕಟ್ಟಡದ ಒಂದು ಶುಚಿತ್ವವನ್ನು ಕಾಪಾಡಿರುವಂಥದ್ದು ಭಾಳಷ್ಟು ಅಂದವಾಗಿ ಇದು ಹಿಂದಿನ ಭಾಗದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಈ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವಂಥ ಈ ಒಂದು ಶಾಲೆಯ ಹಿಂಬದಿಯ ಒಂದು ನೋಟವನ್ನು ತಾವು ನೋಡಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಗ್ರೌಂಡ್ ಇದೆ ನೋಡಿ, ವಿಶಾಲವಾದ ಮೈದಾನ ಕೂಡ ಈ ಶಾಲೆಗೆ ನಿರ್ಮಿಸಲಾಗಿದೆ. ಈ ಮೈದಾನದಲ್ಲಿ ಇವತ್ತು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ 3 ದಿನಗಳ ಕಾಲ ಬರುವಂಥ ಎಲ್ಲ ಏನು ವಿದ್ಯಾಭಿಮಾನಿಗಳಿಗೆ ವಾಹನ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಸಾಕಷ್ಟು ವಿಶಾಲವಾದ ಮೈದಾನ ಇದೆ. ಈ ಮೈದಾನದಲ್ಲಿ ಸಾಕಷ್ಟು ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೆ ಇಲ್ಲಿ ಕೂಡ ಬರಲಿಕ್ಕೆ ಕೂಡ ಒನ್ ವೇ ಅಂದರೆ ಶಾಲೆಯ ಬಲಭಾಗದಿಂದ ಇಲ್ಲಿ ಎಂಟ್ರಿ ಆದರೆ ಹಾಗೆ ಎಡಭಾಗದಿಂದ ಮತ್ತೆ ನಿರ್ಗಮನದ ಹಾದಿ ಇದೆ. ಈ ರೀತಿಯ ಒಂದು ವ್ಯವಸ್ಥೆ, ಭಾಳಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಇವೆಲ್ಲವೂ ಕೂಡ ನಾಳೆ ಇವತ್ತಿನ ದಿವಸದಿಂದ ಆರಂಭಗೊಳ್ಳುವಂಥ ಸುವರ್ಣ ಮಹೋತ್ಸವಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ತಾವು ನೋಡ್ತಾ ಇದ್ದೀರಿ. ಶಾಲೆಯ ಪ್ರವೇಶ ದ್ವಾರದಲ್ಲಿ ತಾವು ನೋಡ್ತಾ ಇದ್ದೀರಿ, ಭಾಳಷ್ಟು ಸುಂದರವಾಗಿ ಒಂದು ಸರಸ್ವತಿಯ ಮೂರ್ತಿಯನ್ನು ಕೆತ್ತಲಾಗಿದೆ. ಭಾಳಷ್ಟು ಸುಂದರವಾಗಿ ಇದನ್ನು ರಮೇಶ್ ಬಾಯರ್ ಅನ್ನೋರು ಇದನ್ನು ಅಂದರೆ ಕೆತ್ತನೆ ಮಾಡಿರುವಂಥದ್ದು. ಇದು ಏನು ಯಾವುದೇ ರೀತಿಯ ಕಾರ್ಡ್ಬೋರ್ಡಲ್ಲೆಲ್ಲ ಸಿಮೆಂಟಲ್ಲೇ ಮಾಡಿರುವಂಥ ಒಂದು ಮೂರ್ತಿ, ಶಾಶ್ವತವಾಗಿ ಉಳಿಯುವಂಥ ಮೂರ್ತಿ. ಭಾಳಷ್ಟು ಸುಂದರವಾಗಿ ಇದನ್ನು ಒಂದು ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಬಲಭಾಗದಲ್ಲಿ ಎಂಟ್ರೆನ್ಸ್ ಬಲಭಾಗದಲ್ಲಿ ಬಂದರೆ ಬನ್ನಿ ರಕ್ಷಿತ್, ಬಲಭಾಗದಲ್ಲಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ
ವೇದವ್ಯಾಸರು ಮಹಾಗಣಪತಿಗೆ ಏನು ಮಹಾಭಾರತ ಬರೀಲಿಕ್ಕೆ ಕೊಟ್ಟಂಥ ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಈ ಒಂದು ಶಾಲೆಯ ಇನ್ನಷ್ಟು ಮೆರುಗನ್ನು ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ಮಾಡಲಾಗಿದೆ. ಇತ್ತೀಚೆಗೆ ಅಂದರೆ 2016ರಿಂದ ಇಲ್ಲಿ ಇಂಗ್ಲೀಷ್ ಮೀಡಿಯಂ ತರಗತಿಯನ್ನು ಕೂಡ ತೆರೆಯಲಾಗಿದೆ. ಪ್ರಾಥಮಿಕ ವಿಭಾಗದಲ್ಲಿ ಇಂಗ್ಲೀಷ್ ಮೀಡಿಯಂ ತರಗತಿಗಳು ಕೂಡ ಇಲ್ಲಿ ನಡೀತಾ ಇದೆ. ಯಾಕೆಂತ ಹೇಳಿದರೆ ಗ್ರಾಮೀಣ ಭಾಗದ ಮಕ್ಕಳು ಅವರು ಇಂಗ್ಲೀಷ್ ಮೀಡಿಯಂ ತರಗತಿಗಳಿಗಾಗಿ ಪೇಟೆ ಪಟ್ಟಣಗಳಿಗೆ ಹೋಗಬಾರ್ದು, ಇಲ್ಲಿಯೇ ಅದನ್ನು ಕಲಿಯುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿಯ ಒಂದು ಆಡಳಿತ ಮಂಡಳಿ ಇಂಗ್ಲೀಷ್ ಮೀಡಿಯಂ ತರಗತಿಗಳನ್ನು ತೆರೆದು ಇಲ್ಲಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಕೂಡ ಇಂಗ್ಲೀಷ್ ಕಲಿಯುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇದು ಈ ಶಾಲೆಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಕನ್ನಡ ಮಾಧ್ಯಮದ ಜೊತೆಯಲ್ಲಿ ಇಂಗ್ಲೀಷ್ ಕೂಡ ಒಟ್ಟಿಗೆ. ಈ ಶಾಲೆಯ ಆಡಳಿತ ಮಂಡಳಿಯ ಸಂಚಾಲಕರಾಗಿ ಕಳೆದ ಹಲವಾರು ಸಮಯಗಳಿಂದ ಈ ಶಾಲೆಯ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ರಾಧಾಕೃಷ್ಣ ಬಳ್ಳೂರು, ಇವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮದ ಸಂಗತಿಗಳು ಭಾಳಷ್ಟು ವೇಗವಾಗಿ ನಡೀತಾ ಇದೆ. ಅಂದರೆ ಹೇಗೆ ಅಂತೇಳಿದರೆ ನಮ್ಮ ಒಂದು ಕಾನ್ಸೆಪ್ಟ್ಗಳು ಭಾಳಷ್ಟು ದೊಡ್ಡದಾಗಿತ್ತು. 1.5 ಕೋಟಿಯ ಅಭಿವೃದ್ಧಿ ಕೆಲಸಗಳನ್ನು ಮತ್ತು 3 ದಿವಸಗಳ ಕಾರ್ಯಕ್ರಮಗಳನ್ನು ಮಾಡುವುದು ಅಂತ ಹೇಳುವ ಯೋಜನೆಗಳಿತ್ತು. ಅದು ಅಭಿವೃದ್ಧಿ ಕಾರ್ಯಗಳು ನಡೀತಾನೇ ಇದೆ. ಒಂದಿಷ್ಟು ಕೆಲಸಗಳು ಈಗಾಗಲೇ ಮುಗಿದಿದೆ. ಇನ್ನು 3 ದಿವಸದ ಕಾರ್ಯಕ್ರಮಗಳಿಗೆ ಎಲ್ಲ ತಯಾರಿಗಳು ನಡೆದಿದೆ. ನಮ್ಮ ಮೈದಾನಗಳನ್ನು ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಇನ್ನು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗಾಗಲೇ ನಾವು ಭಾಳ ಸುಸೂತ್ರವಾಗಿ ಮಾಡಿದ್ದೇವೆ. ಇನ್ನೂ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅತಿಥಿಗಳು ಹೆಚ್ಚಿನ ಅತಿಥಿಗಳು ಬರ್ತಾರೆ. ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ, ಅದರಲ್ಲಿ ಎರಡೇ ಮಾತೇ ಇಲ್ಲ. ಕೆಲವೊಂದು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಾಗ ಇಷ್ಟು ವಿರೋಧಗಳು, ಇಷ್ಟು ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳು ಇರ್ತದೆ. ಅದನ್ನು ಮೀರಿ ಮಾಡಬೇಕಾದ್ದು ಕೆಲಸಗಳು. ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದು ನಾಡಿದ್ದು 12, 13, 14 ದಿವಸ ಯಾವುದೇ ಕಾರ್ಯಕ್ರಮಗಳಿಗೆ ನಮಗೆ ಲೋಪ ಆಗದಾಗೆ ಎಲ್ಲ ವ್ಯವಸ್ಥೆಗಳು ನಡೀತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಲೆಯ ಶಿಕ್ಷಕರ ಕೊಠಡಿ ಹಾಗೆ ಪ್ರಾಂಶುಪಾಲರು ಇರುವಂಥದ್ದು, ಮುಖ್ಯ ಶಿಕ್ಷಕರು ಇರುವಂಥ ಒಂದು ಕೊಠಡಿಗೆ ನಾವು ಬರ್ತಾ ಇದ್ದೇವೆ. ತುಂಬ ಕೆಲಸ ಕಾರ್ಯಗಳು ಆಗಿವೆ. ಈ ಸಂದರ್ಭದಲ್ಲಿ ತುಂಬ ಖುಷಿಯಾಗ್ತಾ ಇದೆ. ಒಂದು ಶಾಲೆ 50 ವರ್ಷಗಳನ್ನು ಆಚರಿಸ್ತಾ ಇರುವಂಥ 50 ವರ್ಷಗಳು ಸಂದಿದೆ. ಅದರ ಆಚರಣೆ ಮಾಡ್ತಾ ಇರುವಂಥದ್ದು ನಮಗೆ ಎಲ್ಲರಿಗೂ ತುಂಬ ಖುಷಿಯ ವಿಚಾರ. ಊರವರೆಲ್ಲ ಅದರಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನೇ ಏರ್ಪಡಿಸಿಕೊಂಡಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸುಸೂತ್ರವಾಗಿ ಸಾಗಲಿ ಅನ್ನುವಂತಹ ಒಂದು ಆಶಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಈಗ ಸೈನ್ಸ್ ಲ್ಯಾಬ್ ಆಗಿದೆ, ಹಾಗೆ ಎಲ್ಲ ವೈರಿಂಗ್ನ ವ್ಯವಸ್ಥೆಗಳಾಗಿವೆ, ಹಾಗೂ ಪೇಂಟಿಂಗ್ ಆಗಿದೆ. ಹಾಗೆ ಹೊರಗಿನ ಒಂದು ಆವರಣಗಳಾಗಿರ್ಬೋದು, ಜಗಲಿ ಆಗಿರ್ಬೋದು, ಅದೆಲ್ಲವನ್ನು ಸುಂದರಗೊಳಿಸಿದ್ದೇವೆ. ಇದೆಲ್ಲವೂ ಕೂಡ ನಾವು ಇಲ್ಲಿ ಹಮ್ಮಿಕೊಂಡಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗಿರುವಂಥದ್ದು. ಮತ್ತು ಶಾಲಾ ಪರಿಸರವನ್ನು ಕೂಡ ನಾವು ಸುಂದರಗೊಳಿಸ್ತಾ ಹೋಗಿದ್ದೇವೆ. ಎದುರಿನ ಒಂದು ಎಂಟ್ರೆನ್ಸ್ನ ಭಾಗದಲ್ಲಿ ಗಣಪತಿಯ ವಿಗ್ರಹ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಶಾಲೆಯನ್ನು ಸುಂದರಗೊಳಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಒಟ್ಟಿನಲ್ಲಿ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರನ್ನು ಕೇಳಿಕೊಳ್ಳುವಂಥದ್ದು, ಎಲ್ಲರೂ ಬನ್ನಿ, ಆಗಮಿಸಿ ಮತ್ತು ಈ ಶಾಲೆಯ ಅಭಿವೃದ್ಧಿಗಳನ್ನು ಗಮನಿಸಿ ಸಹಕಾರವನ್ನು ನೀಡಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಭಾಳಷ್ಟು ಬಲವಾಗಿದೆ. ಆ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಒಬ್ಬ ಸಕ್ರಿಯ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಬೋದು. ಹಾಗೆ ಸಾಂಸ್ಕೃತಿಕವಾಗಿ ಕೂಡ ಗುರುತಿಸಿಕೊಂಡವರು, ಇತ್ತೀಚೆಗೆ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡವರು ತೇಜಸ್ವಿ ಕಡಪಲ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿಯ ಒಂದು ಕಾರ್ಯಕ್ರಮದ ಆಯೋಜನೆ ನಡೀತದೆ? ಭಾಳ ತುಂಬ ಸಂತೋಷ ವಿಷಯ. ನಾವೆಲ್ಲ ಕಲಿತಂಥ ಚೊಕ್ಕಾಡಿ ಪ್ರೌಢಶಾಲೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಹಾಗೆ 3 ದಿನಗಳ ಕಾಲ ನಾವೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಹಿರಿಯ ವಿದ್ಯಾರ್ಥಿಗಳು, ಕಳೆದ 48 ಬ್ಯಾಚ್ಗಳು ಹೋದಂಥ ಹಿರಿಯ ವಿದ್ಯಾರ್ಥಿಗಳನ್ನು ಸೇರಿಸುವುದು ನಮ್ಮ ಪ್ರಮುಖ ಉದ್ದೇಶ. ಆ ಮೂಲಕ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಶಾಲೆಯೊಂದಿಗೆ ಮುಂದೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೋ ಅದೇ ಸಂಬಂಧವನ್ನು ಮುಂದೆ ಸಹ ಅವರು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಮ್ಮ ಉದ್ದೇಶ. ಆ ಮೂಲಕ ಈ ಶಾಲೆ ನಾವು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶಾಲೆಯ ಕಾರಿಡಾರನ್ನು ಮುಂದಿನ ಶಾಲೆ ಎದುರುಗಡೆಯಿಂದ ಮಾಡಿದ್ದೇವೆ. ಅದಲ್ಲದೆ ಶಾಲೆಗೆ ಹಂಚು ರಿಪೇರಿ ಮತ್ತು ಟೈಲ್ಸ್ಗಳನ್ನ ಹಾಕಿದ್ದೇವೆ. ಆಧುನಿಕೀಕರಣಗೊಳಿಸಿದ್ದೇವೆ ಶಾಲೆಯ ರೂಮ್ಗಳನ್ನು. ಮತ್ತು ನಮ್ಮ ಪ್ರಮುಖ ಉದ್ದೇಶ ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಆಗುವಂಥ ಕಾರ್ಯಗಳು ಮತ್ತು ಶಾಲೆಯಲ್ಲಿ ಶೈಕ್ಷಣಿಕ ವಿಚಾರಗಳಿಗೆ ದೊರೆಯುವಂಥ ಪ್ರೋತ್ಸಾಹದ ಮೂಲಕ
ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುವುದು, ಆ ಮೂಲಕ ಚೊಕ್ಕಾಡಿ ಪ್ರೌಢಶಾಲೆ ತನ್ನ ಗತವೈಭವಕ್ಕೆ ಮರಳುವುದು ನಮ್ಮ ಪ್ರಮುಖ ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ಮಾಜಿ ಸಚಿವರಾದಂಥ ಸಂಘರ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ಈ ಶಾಲೆಯಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿ ಅಂದರೆ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಂತರ ಒಂದು ಪ್ರತಿಷ್ಠಿತ ಸಂಸ್ಥೆ ಇಸ್ರೋ ಸಂಸ್ಥೆಯಲ್ಲಿ ಕಳೆದ 30 ವರ್ಷಗಳಿಂದ ಅಲ್ಲಿ ಸೇವೆಯನ್ನು ಸಲ್ಲಿಸಿದವರು, ತದನಂತರ ಈಗ ನಿವೃತ್ತಿಯಾಗಿ ಮತ್ತೆ ಈ ಊರಿಗೆ ಬಂದಿದ್ದಾರೆ. ಇವತ್ತು ಈ ಶಾಲೆಯ 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇಸ್ರೋ ವಿಜ್ಞಾನಿಗಳು. ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅನಿಸ್ತೀರಾ ಸರ್? ಇದು ನಾನು ಓದಿರುವಂಥ ಶಾಲೆ, ತುಂಬ ಖುಷಿ ಆಗ್ತಾ ಇದೆ. ನಂದು 2ನೇ ಬ್ಯಾಚ್ SSLC. ನಾವು ಓದ್ತಿದ್ದಾಗ ಆಗ 100ಕ್ಕೆ 100 ಫಲಿತಾಂಶ ಸತತವಾಗಿ 4 ವರ್ಷ ಬಂದಿದ್ದು ನಮ್ಮ ಇಡೀ ಊರಿಗೆ ಮತ್ತು ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ. ಸೊ ನಾವು ಕಲ್ತಿದ್ದು ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಇಲ್ಲಿ ವಿದ್ಯೆ ದೊರೆತಿದೆ. ನಮ್ಮೆಲ್ಲ ಶಿಕ್ಷಕ ವೃಂದವರು ಪ್ರತಿಯೊಬ್ಬರು ನಮ್ಮನ್ನು ಶಿಸ್ತಿನಿಂದ ಬೆಳೆಸಿದ್ದಾರೆ. ಓಕೆ ಸರ್, ವಿದ್ಯಾಭ್ಯಾಸ ಉದ್ಯೋಗ ನಿಮಿತ್ತ ಬೆಂಗಳೂರು ಇಸ್ರೋ ಹೌದು. ಸರ್, ಈಗ ನೀವು ಕಲ್ತಂಥ ಶಾಲೆಗೆ 50 ವರ್ಷ ತುಂಬಿದೆ. ಈ 50ರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ತಾ ಇದ್ರಿ. ಈ ಒಂದು ಖುಷಿ ಹೇಗೆ ಹಂಚಿಕೊಳ್ತೀರಾ ಅಂತ ಹೇಳಿ? ನಾನು ಈಗ ಅಂದರೆ ಒಂದು ವಾಲಂಟಿಯರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಅಂದರೆ ಈ ಸುವರ್ಣ ಮಹೋತ್ಸವದ 3 ದಿನಗಳಲ್ಲಿ ಕೂಡ ನೀವು ಪಾಲ್ಗೊಳ್ತಾ ಹೌದು ಅಲ್ವಾ? ಹೌದು, ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿದೆ. ಹೌದು. ಓಕೆ ಸರ್. ಸರ್, ತಮ್ಮ ಹೆಸರು ಒಂದು ಹೇಳಿಬಿಡಿ ಸರ್. ನನ್ನ ಹೆಸರು ನಿತ್ಯಾನಂದ. ನಮ್ಮದು ಊರು ಹುಟ್ಟೂರು ಇಲ್ಲೇ ಕುಂಟಿಕಾನ. ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡಿ ಈಗ ನಿವೃತ್ತ ಜೀವನ ಮಾಡ್ತಾ ಇದ್ದೀನಿ. ಓಕೆ ಸರ್. ಯಾವ ಕ್ಲಾಸ್ ನೀವು? 10th. ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಆಗ್ತದೆ. ನಾವು ಇರುವಾಗ ಸುವರ್ಣ ಮಹೋತ್ಸವ ನಡೀತುಂಟು, ಹಾಗೆ ನಮಗೆ ತುಂಬ ಖುಷಿ ಆಗ್ತದೆ. ನಿಮಗೆ ತುಂಬ ಖುಷಿ ಆಗ್ತುಂಟು. ಖುಷಿ ಆಗ್ತಾ ಉಂಟು? ತುಂಬ ಖುಷಿ ಆಗ್ತದೆ. ಎಸ್, ಖುಷಿಯಾ? ಓಕೆ, ಜೋಶಲ್ಲಿ ಇದ್ದೀರಲ್ಲ? ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತೀರಿ ಅಲ್ಲ? ಏನೆಲ್ಲ ಇದೆ ನಿಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ? ಡ್ಯಾನ್ಸ್ ಇದೆ, ನಾಟಕ ಇದೆ, ಸಾಂಗ್ ಇದೆ. ಸ್ಪೋರ್ಟ್ಸಲ್ಲೆಲ್ಲ ಬಹುಮಾನ ಎಲ್ಲ ಪಡ್ಕೊಂಡಿದ್ದೀರಾ? ಹೌದು, ತುಂಬ ಪಡ್ಕೊಂಡಿದ್ದೇವೆ. ಶಾಲೆಯ ಸುವರ್ಣ ಮಹೋತ್ಸವದ ಸಂಭ್ರಮ ಅಂತ ಹೇಳಿದರೆ ಅಲ್ಲಿ ಮಕ್ಕಳಿದ್ರೆ ಮಾತ್ರ ಆ ಸುವರ್ಣ ಮಹೋತ್ಸವಕ್ಕೆ ಕೂಡ ಒಂದು ಕಳೆ ಬರ್ತದೆ. ಯಾವುದೇ ಕಾರ್ಯಕ್ರಮ ಅಲ್ಲಿ ಚೆಂದ ಆಗಬೇಕು ಅಂತಾದರೆ ಅಲ್ಲಿ ಮಕ್ಕಳು ಬೇಕು. ಇವತ್ತು ನಮ್ಮ ಜೊತೆ ಈ ಶಾಲೆಯ ಮಕ್ಕಳು ಭಾಳಷ್ಟು ಇದ್ದಾರೆ. ನೋಡಿ, ಈ ಮಕ್ಕಳ ಹತ್ರ ಮಾತಾಡ್ಸೋಣ. ನಿಮ್ಮ ಶಾಲೆಗೆ 50 ವರ್ಷ ತುಂಬಿದೆ. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? 8th. SLC ಅವ್ರು ಯಾರು? SLC ಇದ್ರಿ, ಎಲ್ಲರೂ ಇದ್ದೀರಲ್ಲ. ಸೊ ಹೇಗೆ ಅನಿಸ್ತಾ ಉಂಟು? ನಿಮ್ಮ ಶಾಲೆಗೆ 50 ವರ್ಷ ತುಂಬಿದೆ, ಇವತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹೇಗೆ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತದೆ. ಏನೆಲ್ಲ ನಿಮ್ಮದು ಇದೆ ಕಾರ್ಯಕ್ರಮಗಳು? ಯೋಗ, ನಾಟಕ, ಜಾದು. ಜಾತಿ ಯಾರು ನೀವು ಮಾಡೋದಾ? ಮತ್ತೆ ಬೇರೆಯವ್ರು ಬಂದು ಮಾಡ್ತಾರೆ, ನೀವು ಜಾದು ಮಾಡ್ತೀರಾ? ಇಲ್ಲ. ಮತ್ತೆ ನಿಮ್ದೇನಿದೆ ಕಾರ್ಯಕ್ರಮ? ಮತ್ತೆ ಸ್ಪೋರ್ಟ್ಸಲ್ಲಿ ಎಲ್ಲ ಭಾಗವಹಿಸ್ಲಿಲ್ವಾ? ಬಹುಮಾನ ಇಲ್ವಾ? ಎಷ್ಟು ಬಹುಮಾನ ಉಂಟು ನಿಮಗೆ? ಚಾಂಪಿಯನಾ? ಯಾವುದರಲ್ಲಿ? ರನ್ನಿಂಗಲ್ಲಿ. ಓಕೆ, ನೀನೇನು ಮಾಡಿದ್ಯಪ್ಪ? ಆಟ ಆಡಿದ್ಯಾ? ಯಾವುದಾದ್ರು ನಾಟಕದಲ್ಲಿ ಇದೆಯಾ? ಡ್ಯಾನ್ಸಲ್ಲಿ ಇಲ್ವಾ? ಇದೆಯಾ? ಯಾವ ಡ್ಯಾನ್ಸು? ಎಲ್ಲ ರೆಡಿ ಆಗಿದ್ದೀರಾ? ಓಕೆ, ಈಗ ಎಲ್ಲರೂ ರೆಡಿ ಆಗಿದ್ದೀರಾ ಇವತ್ತು ಸ್ಟೇಜ್ ಪರ್ಫಾರ್ಮೆನ್ಸಿಗೆ? ಚೆನ್ನಾಗಿ ಮಾಡ್ತೀರಲ್ಲ? ಓಕೆ, ಅಲರ್ಟ್ ಆಗಿದ್ದೀರಾ ಅಂದರೆ ತುಂಬ ಖುಷಿಯಾಗಿದೆ. ಎಂಜಾಯ್ ಮಾಡ್ತೀರಾ 3 ದಿವಸ ಕೂಡ? ನಿಮ್ಮ ಮನೆಯವರೆಲ್ಲರೂ ಬರ್ತಾರಲ್ಲ? ಹಾಗೆ ಒಂದು ಜೋರಾಗಿ ಜೋಶಾಗಿ ಒಂದು ಬೊಬ್ಬೆ ಹೊಡಿಬೇಕು ನೀವು. ರೆಡಿ? 1 2 3. ಈಗ ಹುಡುಗಿಯರ ಸೈಡಿಗೆ ಹೋಗೋಣ. ನೀವು ಒಂದು ಸಾರಿ ರೆಡಿ? 1 2 3. ಓಕೆ, ಇದೇ ಜೋಶ್ 3 ದಿನ ಕೂಡ ಇರುತ್ತಲ್ಲ? ಓಕೆ, ಊಟ ಮಾಡಿ ನಿದ್ದೆ ಮಾಡಬಾರ್ದು, ಜೋಶಲ್ಲಿರಬೇಕು. ಓಕೆ, ಇದು ಮಕ್ಕಳ ಒಂದು ಸ್ಪಿರಿಟ್ ನೋಡಿ. ಈ ಮಕ್ಕಳ ಸ್ಪಿರಿಟ್ ಇದೇ ರೀತಿ ಇದ್ದರೆ ಖಂಡಿತವಾಗಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ಸುಗೊಳ್ಳುತ್ತೆ ಅನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮ ಅಂದರೆ ಈ ಶಾಲೆಯ ಸುವರ್ಣ ಮಹೋತ್ಸವ ಯಾವ ರೀತಿ ನಡೀತದೆ ಮತ್ತು ಈ ಶಾಲೆಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಇವೆಲ್ಲವನ್ನು ಕೂಡ ತಮಗೆ ತೋರಿಸಿದ್ದೀವಿ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಜಡ್ಕ ಜೊತೆ ಶಿವಪ್ರಸಾದ್, ಆಲಿಟಿ ಸುದ್ದಿ ಚಾನಲ್, ಸುಳ್ಯ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.